ಎಫ್ ಆ್ಯಂಡ್ ಓ ಹೆಡ್ಜಿಂಗ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಸರಣಿಯ ಮೊದಲನೇ ವಿಡಿಯೋದಲ್ಲಿ ಹೆಡ್ಜಿಂಗ್ ಅಂದರೆ ಏನು ಮತ್ತು ಅದು ಏಕೆ ಬೇಕು ಅಂತ ನಾವು ಮಾತಾಡಿದ್ದೀವಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡಿದ್ರೆ ಹೆಚ್ಚು ನೆರವಾಗ್ತಾ ಹೋಗುತ್ತೆ. ಈ ವಿಡಿಯೋ ಯಾರಿಗೆ ಅಲ್ಲ ಅಂತ ಮೊದಲೇ ಹೇಳ್ಬಿಡ್ತೀನಿ ನೋಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ಗೆ ತುಂಬ ಹೊಸಬರಾಗಿದ್ದೀರಾ, ಈಗಷ್ಟೇ ಸ್ಟಾಕ್ ಮಾರ್ಕೆಟ್ಗೆ ಬಂದು ಕೆಲವೊಂದು ಈಕ್ವಿಟಿನಲ್ಲಿ ಅಂದರೆ ಕ್ಯಾಶ್ ಮಾರ್ಕೆಟಲ್ಲಿ ನೀವು ಪೊಸಿಷನ್ನ ತೊಗೊತಾ ಇದ್ದೀರಾ, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇದನ್ನ ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಬೇಡಿ. ಆದರೆ ನೀವು ಕಲ್ತ್ಕೊಂತ ಹೋಗಬೇಕಾಗುತ್ತೆ ಕ್ರಮೇಣವಾಗಿ. ಸೊ ಒಂದು ಕಲಿಯೋ ದೃಷ್ಟಿಯಿಂದ ನೀವು ಈ ವಿಡಿಯೋನ ನೋಡಿದ್ರೆ ಏನೂ ತೊಂದರೆ ಇಲ್ಲ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ಸುಮಾರು ದಿನದಿಂದ ಇರೋರಾಗಿದ್ದರೆ, ಜೊತೆಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತಂದರೆ ಅಂಥವರು ಈ ವಿಡಿಯೋನ ತುಂಬ ಈಸಿಯಾಗಿ ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೆಡ್ಜಿಂಗ್ ಮಾಡಲಿಕ್ಕೆ ಈಕ್ವಿಟಿ ಅಲ್ಲದೆ ಬೇರೆ ಯಾವ್ಯಾವ ರೀತಿಯಾದಂಥ ಸೆಗ್ಮೆಂಟ್ಗಳನ್ನು ನಾವು ಉಪಯೋಗಿಸ್ಕೋಬೋದು, ಅದರ ಸಾಧಕ ಬಾಧಕಗಳು ಏನು ಅಂತಲೂ ಕೂಡ ನಾವು ಹಳೆ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಸೊ ಎಫ್ ಆ್ಯಂಡ್ ಓ ಹೆಡ್ಜಿಂಗ್ ಬಗ್ಗೆ ಮುಂದಿನ ಸೀರೀಸ್ಗಳಲ್ಲಿ ಮಾತಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಅದ್ರ ಬಗ್ಗೆ ತಿಳಿಸೋಕ್ಕೆ ಬಂದಿದ್ದೀನಿ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮೂಲಕ ಹೆಡ್ಜಿಂಗ್ ಮಾಡಬೇಕು ಅಂತಂದರೆ ಎರಡು ಥರ ದಾರಿ ಬರುತ್ತೆ ನೋಡಿ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂತಹ ಇಂಡಿವಿಜುವಲ್ ಸ್ಟಾಕ್ಸನ್ನು ನೀವೇನಾದರೂ ಹೆಡ್ಜ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಏನೋ ಒಂದು ನೆಗೆಟಿವ್ ನ್ಯೂಸ್ ಬರುತ್ತೆ, ಅಥವಾ ಏನೋ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಮೀಟಿಂಗ್ ಆಗ್ತಾ ಇದೆ, ಅಥವಾ ಆ ಸೆಕ್ಟರೇ ಸ್ವಲ್ಪ ಕಾಷಿಯಸ್ ಆಗೋ ಥರ ಅನಿಸ್ತಾ ಇದೆ ಅಂತಂದರೆ ನೀವು ಇಂಡಿವಿಜುವಲ್ ಸ್ಟಾಕಲ್ಲಿ ಅಥವಾ ಆ ಸೆಕ್ಟರಲ್ಲಿ ನೀವು ಹೆಡ್ಜಿಂಗ್ ಮಾಡೋದ್ರ ಕಡೆ ಯೋಚನೆ ಮಾಡ್ಬೋದು. ಅಥವಾ ಓವರ್ ಆಲ್ ಮಾರ್ಕೆಟಿಗೆ ಏನಾದರೂ ಒಂದು ಇಂಟ್ರೆಸ್ಟ್ ರೇಟ್ ಚೇಂಜ್ ಮೂಲಕನೋ ಅಥವಾ ಏನೋ ಒಂದು ಬಿಗ್ ಇವೆಂಟ್ ಬರ್ತಾ ಇದೆ ಅಂತ ಅನ್ಸ್ಕೊಂಡು ಓವರ್ ಆಲ್ ಮಾರ್ಕೆಟಿಗೆ ಅದು ಇಂಪ್ಯಾಕ್ಟ್ ಆಗೋ ಥರ ಇರುತ್ತೆ ಅಂತ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ, ಇಡೀ ಪೋರ್ಟ್ಫೋಲಿಯೋನೇ ನೀವು ಹೆಡ್ಜ್ ಮಾಡಬೇಕಾಗುತ್ತೆ ಅಲ್ವಾ. ಅಂದರೆ ಎಲ್ಲ ಸ್ಟಾಕ್ಗಳಿಗೂ ಅದು ಇಂಪ್ಯಾಕ್ಟ್ ಆಗೋ ಥರ ಇರುತ್ತೆ. ಸೊ ಇದರ ಡಿಪೆಂಡೆನ್ಸಿ ಮೇಲೆ ನೀವು ಇಂಡಿವಿಜುವಲ್ ಸ್ಟಾಕಲ್ಲಿ ನೀವು ಹೆಡ್ಜ್ ಪೊಸಿಷನ್ ತಗೋಬೇಕು ಅನ್ಕೊಂತ ಇದ್ರು ಅಥವಾ ಪೋರ್ಟ್ಫೋಲಿಯೋನಲ್ಲಿ ನೀವು ತಗೋಬೇಕು ಅಂತ ಇದ್ರು ಅಂತ ಚೆಕ್ ಮಾಡ್ತಾ ಹೋಗ್ಬೋದು. ಉದಾಹರಣೆ ಹೇಳೋದಾದರೆ, ಕಳೆದ ವರ್ಷ IT ಸೆಕ್ಟರ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಲ್ವಾ, ಆದರೆ ಮಾರ್ಕೆಟ್ ಚೆನ್ನಾಗಿ ಹೋಗಿದೆ. IT ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿತ್ತು. ಸೊ IT ಸೆಕ್ಟರಲ್ಲಿ ನಿಮಗೆ ಆ ರೀತಿ ಒಂದು ವ್ಯೂ ಇತ್ತು, ತುಂಬ ರ್ಯಾಲಿಯಾಗಿ ಹೋಗಿದೆ, ಈ ವರ್ಷ IT ಸೆಕ್ಟರ್ ಜಾಸ್ತಿ ಪರ್ಫಾರ್ಮ್ ಮಾಡೋದಿಲ್ಲ ಅಂತಂದರೆ ನೀವು ಇಂಡಿವಿಜುವಲ್ IT ಸ್ಟಾಕ್ಸ್ಗಳೇನಿರುತ್ತೋ ಅದರಲ್ಲಿ ಮಾತ್ರ ನೀವು ಹೆಡ್ಜ್ ಪೊಸಿಷನ್ನ ತಗೋಬೋದಾಗಿತ್ತು. ಅಥವಾ ನಿಮಗೇನಾದರೂ ಮಾರ್ಕೆಟಲ್ಲಿ ಒಂದು ದೊಡ್ಡ ಇವೆಂಟ್ ಬರೋದಿದೆ, ಇಡೀ ಮಾರ್ಕೆಟ್ಗೆ ಒಂದು ಕರೆಕ್ಷನ್ ಬರೋ ಥರ ಸಾಧ್ಯತೆ ಇದೆ ಅಂದರೆ ನೀವು ಪೋರ್ಟ್ಫೋಲಿಯೋನೇ ಇಡೀ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋನೇ ಹೆಡ್ಜ್ ಮಾಡ್ತಾ ಹೋಗ್ಬೋದು. ಸೊ ಈ ಎರಡೂ ಯಾವ ಥರ ಮಾಡ್ಬೋದು ಅಂತಂದರೆ ನೋಡಿ, ಇಂಡಿವಿಜುವಲ್ ಸ್ಟಾಕಲ್ಲಿ ಅಥವಾ ನೀವು ಯಾವುದಾದ್ರು ಒಂದು ಇಂಡಿವಿಜುವಲ್ ಸೆಕ್ಟರಲ್ಲಿರುವಂಥ ಒಂದು ಕಂಪ್ನಿನಲ್ಲಿ ನೀವು ಹೆಡ್ಜ್ ಪೊಸಿಷನ್ ತಗೋಬೇಕು ಅಂತ ಅನ್ಕೊಳ್ಳೋಣ. ಉದಾಹರಣೆ ಹೇಳ್ತಾ ಇರೋದ್ರಿಂದ ನಾನು TCS ಕಂಪ್ನಿನೇ ತಗೊತೀನಿ. TCS ಕಂಪ್ನಿ ಶೇರ್ಗಳನ್ನು ನೀವು ಹೊಂದಿದ್ದೀರಿ ಅಂತ ಅನ್ಕೊಳ್ಳೋಣ. TCS ಕಂಪ್ನಿ ಹೋಗ್ತಾ ಇತ್ತು 3800 3900 ಲೆವೆಲ್ ತನಕ ಹೋಯ್ತು ಅಂತ ಅನ್ಕೊಳ್ಳೋಣ. ನಿಮಗೆ ಅನಿಸ್ತು ಈ ವರ್ಷ 3900 ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿಂದ TCS ಅಲ್ಲಿ ಒಂದು ಕರೆಕ್ಷನ್ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ. ಆಗ ಏನು ಮಾಡ್ಬೋದು, TCS ಅಲ್ಲಿ ನೀವು ಹೆಡ್ಜ್ ಪೊಸಿಷನ್ ತಗೋಬಹುದು. ಇದಕ್ಕೆ ಬೆಸ್ಟ್ ರೆಕಮೆಂಡೆಡ್ ಅಂದರೆ ಫ್ಯೂಚರ್ಸಲ್ಲಿ ಪೊಸಿಷನ್ ತಗೋಬಹುದು ಅಂತ ಹೇಳ್ತಾರೆ. ಆದರೆ ಫ್ಯೂಚರ್ಸಲ್ಲಿ ಪೊಸಿಷನ್ ತಗೊಳ್ಬೇಕು ಅಂತಂದರೆ ನಿಮಗೆ ನ್ಯೂಟ್ರಲ್ ಪೊಸಿಷನಿಂಗ್ ಮಾಡ್ಕೋಬೇಕು. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಹೋದ್ರೂ ನಿಮಗೆ ಎಷ್ಟು ಲಾಸ್ ಆಗುತ್ತೋ ಅಷ್ಟು ಹೆಡ್ಜಿಂಗ್ ಮೂಲಕ ಬರಬೇಕು ಅಂತಂದರೆ ಎಷ್ಟು ಲಾಟ್ ಇರುತ್ತೋ TCSದು ಅಷ್ಟೇ ನೀವು ತಗೊಂತ ಹೋಗಬೇಕು. ನೋಡಿ, ಲಾಟ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಹೊಸಬ್ರಾದ್ರೆ ಸ್ವಲ್ಪ ದಯವಿಟ್ಟು ಗಮನಿಟ್ಟು ಕೇಳಿ. ಲಾಟ್ ಅಂತ ಯಾಕೆ ಬರುತ್ತೆ ಅಂತಂದರೆ, ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಮಾತಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಅದು ಇಂಡೆಕ್ಸ್ ಆಗಿರ್ಬೋದು, ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಈ ಥರ ಇಂಡೆಕ್ಸ್ಗಳಾಗಿರ್ಬೋದು, ಅಥವಾ ಎಫ್ ಆ್ಯಂಡ್ ಓಗೆ ಎಲಿಜಿಬಲ್ ಆಗಿರುವಂಥ ಒಂದು 130 ಸ್ಟಾಕ್ಗಳಿದೆ ಅಲ್ವಾ, ಆ ಸ್ಟಾಕ್ಗಳಾಗಿರ್ಬೋದು. ಅದರಲ್ಲಿ ಒಂದು ಲಾಟ್ ಸೈಜ್ ಅಂತ ಡಿಫೈನ್ ಮಾಡಿದ್ದಾರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಂದ. ಇದನ್ನ ನೀವು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟಿಗೆ ಹೋಗೋದಾದರೆ ಇಲ್ಲಿ ಡಿರೈವೇಟಿವ್ಸ್ ಅನ್ನೋ ಸೆಗ್ಮೆಂಟಿಗೆ ಬಂದರೆ ನಿಫ್ಟಿ 50 ಫ್ಯೂಚರ್ಸ್, ನಿಫ್ಟಿ 50 ಆಪ್ಷನ್ಸ್ ಅಂತ ಬರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಯಾವ ರೀತಿಯಾಗಿ ಅದರದ್ದು ಪರ್ಮಿಟೆಡ್ ಲಾಟ್ ಸೈಜ್ ಎಷ್ಟಿದೆ, ಫ್ಯೂಚರ್ಸಿಗಾದ್ರೆ ಎಷ್ಟಿದೆ, ಆಪ್ಷನ್ಸಿಗಾದ್ರೆ ಎಷ್ಟಿದೆ ಅಂತ ನಿಮಗೆ ಕೊಟ್ಟಿದ್ದಾರೆ. ಸೊ ಇದು ಇನಿಷಿಯಲಿ ಶುರು ಮಾಡಿದಾಗ ಒಂದು ಕಾಂಟ್ರಾಕ್ಟ್ ಅಂತ ತಗೊತಾ ಇದೀವಿ ಅಂತಂದರೆ ಯಾವುದೋ ಒಂದು ಸ್ಟಾಕಲ್ಲಿ ಅಥವಾ ಇಂಡೆಕ್ಸಲ್ಲಿ ಸರಿಸುಮಾರು 5 ಲಕ್ಷ ರೂಪಾಯಿ ಬರಬೇಕು ಆ ಕಾಂಟ್ರಾಕ್ಟಿಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಶುರು ಮಾಡಿದಂಥದ್ದು. ಆದರೆ ಈಗ ನೀವು ನೋಡ್ತಾ ಹೋಗೋದಾದರೆ ಸುಮಾರು ಕಾಂಟ್ರಾಕ್ಟ್ ಸೈಜು ಒಂದು ಲಾಟ್ ನೀವು ತಗೋಬೇಕು ಅಂತಂದರೆ ಸರಿಸುಮಾರು 6 ಲಕ್ಷ ರೂಪಾಯಿ ಬೇಕಾಗ್ತಾ ಹೋಗುತ್ತೆ. ಇದರ ಫುಲ್ ಶೀಟ್ ಬೇಕು ಅಂದರೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ನಾನು ಡೌನ್ಲೋಡ್ ಕೂಡ ಮಾಡಿಟ್ಟಿದ್ದೀನಿ ನೋಡಿ. ಇಲ್ಲಿ ಅಸೆಂಡಿಂಗ್ ಆರ್ಡರಲ್ಲಿ ತೋರಿಸ್ತಾ ಇದ್ದೀನಿ ಯಾವ್ಯಾವ ಸ್ಟಾಕಲ್ಲಿ ನೀವು ಒಂದು ಲಾಟ್ ನೀವು ಫ್ಯೂಚರ್ಸ್ ಅಥವಾ ಆಪ್ಷನ್ಸ್ ನೀವು ತಗೋಬೇಕು ಅಂತಂದರೆ ಎಷ್ಟು ಲಾಟ್ ಬೇಕಾಗುತ್ತೆ ಅಂತ. ಮಿನಿಮಮ್ ಇರೋದು ನೋಡಿ MRF ಲಿಮಿಟೆಡ್. ಯಾಕೆ ಹೇಳಿ, MRF ಲಿಮಿಟೆಡ್ ಅತ್ಯಂತ ವ್ಯಾಲ್ಯೂ ಇರುವಂಥ ಸ್ಟಾಕ್ ಅಲ್ವಾ. ವ್ಯಾಲ್ಯೂ ಇನ್ ದ ಟರ್ಮ್ಸ್ ಎಷ್ಟು ಜಾಸ್ತಿ ನಂಬರ್ ಇದೆ ಅಂತ, ಒಂದು ಶೇರಿಗೆ ಎಷ್ಟು ಜಾಸ್ತಿ ಬೆಲೆ ಕೊಡಬೇಕು ಅಂತ ನೀವು ನೋಡೋದಾದರೆ MRF ಕಂಪ್ನಿ ಬರ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ಸರಿಸುಮಾರು 1,35,000 ನಡೀತಾ ಇದೆ. ಸೊ ಆ ಥರದ್ದು ನೀವು 5 ಕ್ವಾಂಟಿಟಿನ ಹೊಂದಿರಬೇಕಾಗುತ್ತೆ. ಒಂದು ಲಾಟು ನೀವು ಫ್ಯೂಚರ್ಸ್ ಅಥವಾ ಆಪ್ಷನ್ಸಲ್ಲಿ ನೀವು ಉಲ್ಟಾ ಟ್ರೇಡ್ ಅಂದರೆ ನೀವು ಅದನ್ನ ಶಾರ್ಟಿಂಗ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ನೀವು MRF ಅಲ್ಲಿ ಆಲ್ರೆಡಿ ನೀವು ಷೇರುದಾರರಾಗಿದ್ದೀರಾ. MRF ಲಾಂಗ್ ಟರ್ಮಲ್ಲಿ ಮೇಲ್ಗಡೆ ಹೋಗ್ತಾನೆ ಬರ್ತಾ ಇದೆ. ನಿಮಗೆ ಯಾಕೋ MRF ಅನ್ನೋ ಒಂದು ಕಂಪ್ನಿನಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಈ ಕಂಪ್ನಿಗಳನ್ನು, ಅದು ಕೆಳಗಡೆ ಅಂಡರ್ ಪರ್ಫಾರ್ಮ್ ಆಗುತ್ತೆ ಅಂತಂದರೆ ನೀವೇನು ಮಾಡ್ತಾ ಹೋಗ್ಬೋದು, MRF ಅಲ್ಲಿ ನೀವು ನೆಗೆಟಿವ್ ಅಥವಾ ಶಾರ್ಟ್ ಪೊಸಿಷನ್ನ ತಗೊಂತ ಹೋಗ್ಬೋದು ಫ್ಯೂಚರ್ಸ್ನ ಯೂಸ್ ಮಾಡಿಕೊಂಡು. ಆದರೆ ಅದಕ್ಕೆ ನಾನು ಆಗಲೇ ಹೇಳಿದಾಗೆ ನೀವು 5 ಕ್ವಾಂಟಿಟಿ ನೀವು MRF ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಹೊಂದಿದ್ರೆ ಅದು ಕೆಳಗಡೆ ಬಿದ್ದರೂ ಕೂಡ ಫ್ಯೂಚರ್ಸ್ ನೋಡಿ, ಫ್ಯೂಚರ್ಸ್ ಮತ್ತು ಸ್ಪಾಟ್ ಪ್ರೈಸ್ ಅಂದರೆ ಏನು ಮಾರ್ಕೆಟ್ ನಡೀತಾ ಇರುತ್ತೆ ಆ ಪ್ರೈಸು ಎರಡು ಒಂದೇ ರ್ಯಾಶ್ನಲ್ಲಿ ಹೋಗ್ತಾ ಇರುತ್ತೆ. ಇದು ಕೆಳಗಡೆ ಹೋದರೆ ಅದು ಕೆಳಗಡೆ ಹೋಗುತ್ತೆ, ಇದು ಮೇಲೆ ಹೋದರೆ ಅದು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಏನಾದರೂ ಲಾಸ್ ಆಯಿತು ಅಂತಂದರೆ ನೀವು ಶಾರ್ಟ್ ಪೊಸಿಷನ್ ತೊಗೊಂಡಿರೋದ್ರಿಂದ, ಅಂದರೆ ಮೊದಲೇ ನೀವು ಮಾರ್ಬಿಟ್ಟಿದ್ದೀರಾ, ಕೆಳಗಡೆ ಬರ್ತಾ ಹೋದಂಗೂ ನಿಮಗೆ ಲಾಭ ಆಗ್ತಾ ಹೋಗುತ್ತೆ. ಇದನ್ನ ನಾವು ಶಾರ್ಟಿಂಗ್ ಅಂತ ಕರಿತೀವಿ ಮಾರ್ಕೆಟ್ ಭಾಷೆಯಲ್ಲಿ. ಅಂದರೆ ನೀವು ಫಸ್ಟೇ ಸೆಲ್
ಮಾಡಿಬಿಡ್ತೀರಾ, ಸೆಲ್ ಮಾಡ್ತೀರಾ, ಕೆಳಗಡೆ ಬಂದಾಗ ನೀವು ಬೈ ಮಾಡ್ತಾ ಹೋಗ್ತೀರಾ. ಯಾಕೆ ಈಕ್ವಲ್ ಕ್ವಾಂಟಿಟಿ ಇರಬೇಕಾಗುತ್ತೆ ಈ ಥರ ಮಾಡಬೇಕು ಅಂತಂದರೆ ನೋಡಿ, ನ್ಯೂಟ್ರಲ್ ಆಗೋದಿಲ್ಲ. ನೀವು ಉದಾಹರಣೆಗೆ 1 ಅಥವಾ 2 ಕ್ವಾಂಟಿಟಿ ನಿಮ್ಮ ಹತ್ರ MRF ಇದೆ ಅಂತ ಅನ್ಕೋಣ. ನೀವೇನಾದರೂ ಫ್ಯೂಚರ್ಸ್ ಮೂಲಕ ಒಂದು ಶಾರ್ಟ್ ಪೊಸಿಷನ್ ತಗೋಬೇಕು ಅಂತ ಬರ್ತಾ ಇದ್ದೀರಾ ಅಂದರೆ ಮಿನಿಮಮ್ ಎಷ್ಟಿದೆ, ಮಿನಿಮಮ್ ಇಷ್ಟು ಇರಲೇಬೇಕು, 5 ಕ್ವಾಂಟಿಟಿದು ನೀವು ತಗೋಬೇಕು. ಸೊ ಹಾಗಾಗಿ ನೀವು ಏನಾದರೂ ನಿಮ್ಮ ಅನ್ಕೊಂಡಿದ್ದ ವ್ಯೂ ತಪ್ಪಾಯಿತು ಅಂತಂದರೆ, ಮಾರ್ಕೆಟ್ ಏನಾದರೂ ಮೇಲ್ಗಡೆನೇ ಹೋಗ್ತಾ ಹೋಯಿತು ಅಂತಂದರೆ ನಿಮ್ಮ ಶಾರ್ಟ್ ಪೊಸಿಷನ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಿಮಗೆ ಲಾಸೇ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ನೀವೇನಾದರೂ ಈಕ್ವಲ್ ಪೊಸಿಷನ್ ಇದ್ದಿದ್ರೆ, ನಿಮ್ಮ ಹತ್ರ ಪೋರ್ಟ್ಫೋಲಿಯೋನಲ್ಲೂ 5 ಕ್ವಾಂಟಿಟಿ ಇದ್ದು ನೀವು 5 ಕ್ವಾಂಟಿಟಿ ಇದೆ ಶಾರ್ಟ್ ಪೊಸಿಷನ್ ತೊಗೊಂಡು ಬರ್ತಾ ಇದ್ದೀರಾ ಅಂದರೆ, ಮಾರ್ಕೆಟ್ ಏನಾದ್ರು ಕೆಳಗಡೆ ಹೋಯಿತು ಅಂತಂದರೆ ನೀವು ಹೆಡ್ಜ್ ಪೊಸಿಷನ್ ತೊಗೊಂಡ್ರೆ ಮೇಲ್ಗಡೆ ಹೋಗುತ್ತೆ. ಮಾರ್ಕೆಟ್ ಏನಾದ್ರು ಮೇಲ್ಗಡೆನೇ ಹೋಗ್ತಾ ಹೋಯಿತು ಅಂತಂದರೆ ನೀವು ಆಲ್ರೆಡಿ ಇನ್ವೆಸ್ಟ್ ಆಗಿರ್ತೀರಾ, ಅದರಲ್ಲಿ ನಿಮಗೆ ಲಾಭ ಬರ್ತಾ ಇರುತ್ತೆ. ನೀವು ಇಲ್ಲಿ ಹೆಡ್ಜ್ ಪೊಸಿಷನ್ ಕಳ್ಕೊಂಡ್ರು ನಿಮ್ಮದು ನ್ಯೂಟ್ರಲ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ನ್ಯೂಟ್ರಲ್ ಪೊಸಿಷನಿಂಗ್ ಅಂತ ಕರಿತಾ ಹೋಗ್ತೀವಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಯಾಕೆಂದರೆ ಈ ರೀತಿ ಮಾಡುವಂಥ ಸಾಧ್ಯತೆ ಸುಮಾರು ಜನಕ್ಕೆ ಇರೋದಿಲ್ಲ ಅಲ್ವಾ. ಎಷ್ಟು ಜನ 5 ಕ್ವಾಂಟಿಟಿ MRFನ ತಮ್ಮ ಪೋರ್ಟ್ಫೋಲಿಯೋನಲ್ಲಿ ಹೊಂದಿರುವಂಥ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ತುಂಬ ಕಡಿಮೆ ಇರುತ್ತೆ ಒಬ್ಬ ರಿಟೇಲ್ ಇನ್ವೆಸ್ಟರ್ಗೆ ಅಷ್ಟು ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡಲಿಕ್ಕೆ. ನೀವು ಬೇರೆ ಕಂಪ್ನಿಗಳನ್ನು ನೋಡ್ತಾ ಬರೋದಾದರೆ ಇಲ್ಲಿ ಕಂಪನಿಯ ಬೆಲೆ ಅಂದರೆ ಒಂದು ಶೇರಿನ ಬೆಲೆ ಜಾಸ್ತಿ ಇದ್ದಷ್ಟು ಕಾಂಟ್ರಾಕ್ಟ್ ಸೈಜು ಕಮ್ಮಿ ಇರುತ್ತೆ. ಸೊ ಶೇರಿನ ಬೆಲೆ ಕಮ್ಮಿ ಆಗ್ತಾ ಬಂದಷ್ಟು ಕಾಂಟ್ರಾಕ್ಟ್ ಸೈಜ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೀವು ಲಾಸ್ಟ್ ಈ ಲಿಸ್ಟಲ್ಲಿ ನೀವು ನೋಡ್ತಾ ಹೋಗೋದಾದರೆ ಆರ್ತಿ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ವಿಪ್ರೋ ಲಿಮಿಟೆಡ್ 400-500 ರೂಪಾಯಿ ನಡೀತಾರಂಥ ಕಂಪನಿ, ಅದರಲ್ಲಿ ನೀವು ಒಂದು ಲಾಟ್ ಪೊಸಿಷನ್ ತಗೋಬೇಕು ಡೆರಿವೇಟಿವ್ಸಲ್ಲಿ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಅಂದರೆ 1500 ಕ್ವಾಂಟಿಟಿ ಬೇಕಾಗುತ್ತೆ ಒಂದು ಲಾಟ್ಗೆ. ಈಗ ಗೊತ್ತಾಗ್ತಾ ಇದೆ ಅನಿಸುತ್ತೆ ಶೇರ್ ಪ್ರೈಸ್ ಎಷ್ಟು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅನ್ನೋದ್ರ ಮೇಲೆ ಲಾಟ್ ಸೈಜ್ನು ಕೂಡ ನಿರ್ಧಾರ ಮಾಡಿರ್ತಾರೆ. ಇನಿಷಿಯಲಿ ಈ ಕಾನ್ಸೆಪ್ಟ್ ಬಂದಾಗ ಒಂದು ಲಾಟ್ ಬೇಕು ಅಂತಂದರೆ ಡೆರಿವೇಟಿವ್ಸಲ್ಲಿ ಅಥವಾ ಇಂಡೆಕ್ಸಲ್ಲಿ, ಯಾವುದೇ ಸ್ಟಾಕಲ್ಲಿ ಆಗಿರ್ಬೋದು ಇಂಡೆಕ್ಸಲ್ಲಿ ಆಗಿರ್ಬೋದು, ಸರಿ ಸುಮಾರು ನಿಮಗೆ 5 ಲಕ್ಷ ಬೇಕಾಗ್ಬೋದು ಅಂತ. ಉದಾಹರಣೆಗೆ ನಿಫ್ಟಿನಲ್ಲಿ ಎಲ್ಲರೂ ಟ್ರೇಡ್ ಮಾಡ್ತಾ ಇರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಸೊ ನಿಫ್ಟಿನಲ್ಲಿ ಎಷ್ಟಿದೆ ಇವಾಗ, ಒಂದು ಲಾಟಿಗೆ ನಿಮಗೆ 50 ಕ್ವಾಂಟಿಟಿ ಬೇಕಾಗುತ್ತಲ್ವಾ. ನಿಫ್ಟಿ ಬೆಲೆ ಎಲ್ಲಿ ನಡೀತಾ ಇದೆ ಇವಾಗ, ಸರಿ ಸುಮಾರು 21,500 ನಡೀತಾ ಇದೆ. 21,500 × 50 ಅಂತ ಮಾಡಿದ್ರೆ ಎಷ್ಟಾಯಿತು, 10,75,000 ಆಗೋಯಿತು. ನೋಡಿ ನಿಫ್ಟಿದು ಎಷ್ಟಾಗಿ ಹೋಗಿದೆ, ಸುಮಾರು 10 ಲಕ್ಷ ಆಗೋಗಿದೆ ಒಂದು ಕ್ವಾಂಟಿಟಿಗೆ ನೀವು ನೋಡೋದಾದರೆ. ಬಟ್ ಇನಿಷಿಯಲಿ ಶುರು ಮಾಡಿದಾಗ ಇದು ಮಿನಿಮಮ್ 5 ಲಕ್ಷಕ್ಕಿಂತಂತೂ ಕಮ್ಮಿ ಇರಬಾರ್ದು ಅಂತ, ಯಾಕೆಂದರೆ ಆ ರೀತಿ ತೊಗೊಂಡು ಮಾರ್ಕೆಟ್ನಲ್ಲಿ ಮ್ಯಾನಿಪುಲೇಷನ್ ಮಾಡೋಕ್ಕಾಗಬಾರ್ದು ಅನ್ನೋ ಒಂದು ಕಾರಣದಿಂದ. ಯಾಕೆಂದರೆ ಮೇಲೆ ಕೆಳಗೆ ಹೋಗಲೇ ಇಲ್ಲ ಅಂತಂದರೆ ಪಾರ್ಟಿಸಿಪೇಷನ್ ಯಾವ ರೀತಿ ಆಗುತ್ತೆ. ಮತ್ತು ಇನ್ನೊಂದು ನೀವು ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಡಬೇಕು, ಹೆಡ್ಜಿಂಗ್ ಅಂತ ತೊಗೊಂಡ್ರೆ ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ ಅಂತಲ್ಲ. ಅಂದರೆ ಹೆಡ್ಜಿಂಗ್ ತೊಗೊಂಡಿದ್ದು ಮಾತ್ರಕ್ಕೆ ನಿಮಗೆ ನೀವು ಏನು ಲಾಸೇ ಆಗೋದಿಲ್ಲ ನಿಮಗೆ ಅಂತಲ್ಲ, ಆದರೆ ಏನು ಲಾಸ್ ಆಗುತ್ತೆ ಆ ಥರ ಏನಾದರೂ ಒಂದು ಕರೆಕ್ಷನ್ ಆಯಿತು, ಮಾರ್ಕೆಟಲ್ಲಿ ಅನಿರೀಕ್ಷಿತ ಘಟನೆ ಆಯಿತು ಅಂತಂದರೆ ಏನು ಲಾಸ್ ಆಗುತ್ತೋ ಅದರ ಒಂದು ಇಂಪ್ಯಾಕ್ಟನ್ನು ಕಮ್ಮಿ ಮಾಡುವಂಥ ಉದ್ದೇಶ ಆಗಿರುತ್ತೆ. ಹಾಗಾಗಿ ಪರ್ಫೆಕ್ಟ್ ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅಂದರೆ ನಾನು ಏನೇ ಆದ್ರೂ ನನಗೆ ಅಷ್ಟು ಲಾಸ್ ರಿಕವರಿ ಆಗುತ್ತೆ ಆಗೇ ಬಿಡುತ್ತೆ ಅನ್ನೋ ಕಾನ್ಸೆಪ್ಟ್ ಇಲ್ಲ. ನಿಮಗೆ ಒಂದು ಪೋರ್ಟ್ಫೋಲಿಯೋನಲ್ಲಿ ಸರಿಸುಮಾರು ನೀವು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅನ್ಕೋಣ, ಮಾರ್ಕೆಟಲ್ಲಿ ಒಂದು ದೊಡ್ಡ ಕ್ರ್ಯಾಶ್ ಆಯಿತು ಅಂತ ಅನ್ಕೋಣ, ಒಂದು 10% ನಿಮ್ಮದು ಪೋರ್ಟ್ಫೋಲಿಯೋ ಎರೇಸ್ ಆಗೋಯ್ತು ಅಂತಂದರೆ ನಿಮಗೆ ಏನಾಗುತ್ತೆ, 1 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ ಅಲ್ವಾ. 10 ಲಕ್ಷಕ್ಕೆ 10% ಅಂದರೆ 1 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಆ 1 ಲಕ್ಷ ರೂಪಾಯಿ ಲಾಸ್ನ ನೀವು ಟೆಂಪ್ರರಿ ಲಾಸೇ ಆಗಿರ್ಬೋದು, ಮತ್ತೆ ಮಾರ್ಕೆಟ್ ಮೇಲ್ಗಡೆನೇ ಹೋಗ್ಬೋದು. ಆದರೆ ಆ ಟೆಂಪ್ರರಿ ಲಾಸನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ಬೋದು, ಅದರ ಉಲ್ಟಾ ಕಾಂಟ್ರೇರಿಯನ್ ಪೊಸಿಷನ್ ಅಂದರೆ ನೆಗೆಟಿವ್ ಪೊಸಿಷನನ್ನು ನೀವು ತೊಗೊಂಡಿದ್ರೆ 1 ಲಕ್ಷ ಲಾಸ್ ಆಗೋಕ್ಕಿಂತ ನಿಮಗೆ ಒಂದು 50,000 ಲಾಸ್ ಆಗ್ಬೋದು. ಯಾಕೆಂದರೆ ಮಿಕ್ಕಿದಷ್ಟು ನಿಮಗೆ ಹೆಡ್ಜಿಂಗ್ ಪೊಸಿಷನಿಂದ ಲಾಭ ಬರ್ತಾ ಹೋಗ್ಬೋದು. ಕೆಲವೊಂದು ಸಮಯದಲ್ಲಿ ನಿಮಗೆ ಎಷ್ಟು ಲಾಸ್ ಆಗುತ್ತೋ ಅಷ್ಟು ಕೂಡ ಹೆಡ್ಜಿಂಗ್ ಪೊಸಿಷನಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ನನಗೆ ಹೇಳಿದ್ನಲ್ಲ ನ್ಯೂಟ್ರಲ್ ಪೊಸಿಷನಿಂಗ್ ಅಂತ, ಆದರೆ ಅದಕ್ಕೆ ಅಷ್ಟೇ ಅಮೌಂಟಿನ ಲಾಟ್ ಕೂಡ ಹೊಂದಿರುವಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದು ಎಲ್ಲರಿಗೂ ಸಾಧ್ಯ ಇಲ್ಲದೇ ಇರುವಂಥ ಮಾತು. ಹಾಗಾದರೆ ನಾನು ಒಂದು 10-15 ಕ್ವಾಂಟಿಟಿನಲ್ಲಿ ಕೆಲವೊಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಆದರೂ ಕೂಡ ನನ್ನ ಪೋರ್ಟ್ಫೋಲಿಯೋ ಒಂದು 5 ಲಕ್ಷ ರೂಪಾಯಿ ತನಕ ಬೆಳೆದಿದೆ. ನಮಗೇನು ಇಲ್ವಾ, ನಾವು ಆ ರೀತಿ ಏನು ಪೊಸಿಷನ್ನ ತೊಗೊಳಕ್ಕೆ ಆಗೋದಿಲ್ವಾ ಅಂದರೆ ಆಗ ಬರುವಂಥದ್ದು ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಅಂತ. ಪೋರ್ಟ್ಫೋಲಿಯೋ ಹೆಡ್ಜಿಂಗಲ್ಲಿ ನೀವೇನು ಮಾಡ್ತಾ ಇರ್ತೀರಾ ಅಂದರೆ ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ನೀವು ಹೆಡ್ಜ್ ಮಾಡೋಕ್ಕೆ ಹೋಗೋದಿಲ್ಲ, ಬದಲಿಗೆ ನೀವೇನು ಮಾಡ್ತೀರಾ, ಇಂಡೆಕ್ಸಲ್ಲಿ ನೀವು ಹೆಡ್ಜನ್ನ ತೊಗೊತಾ ಹೋಗ್ತೀರಾ. ಅಂದರೆ ಇವಾಗ ಉದಾಹರಣೆಗೆ ನಿಫ್ಟಿ 50 ಅನ್ನೋದು 50 ಕಂಪನಿಗಳ ಒಂದು ಇಂಡೆಕ್ಸ್ ಆಗಿದೆ. ನಿಮ್ಮ ಪೋರ್ಟ್ಫೋಲಿಯೋ ಮೇಯ್ನ್ಲಿ ನಿಮ್ಮದು ಆ ನಿಫ್ಟಿ 50 ಕಂಪನಿಗಳಲ್ಲೇ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ನಿಮಗೆ ಏನಾದರೂ ದೊಡ್ಡದಾಗಿ ಮಾರ್ಕೆಟಲ್ಲಿ ಕರೆಕ್ಷನ್ ಆಯಿತು ಅಥವಾ ಏನಾದರೂ ಒಂದು ಇವೆಂಟ್ ಬಂತು ಅಂತಂದರೆ ನಿಮ್ಮ ನಿಫ್ಟಿ 50 ಇರುವಂಥ ಕಂಪನಿಗಳು ನೀವು ಶೇರ್ ಹೋಲ್ಡರ್ ಆಗಿರೋದ್ರಿಂದ ಅದರ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು, ನಿಫ್ಟಿ 50 ಮೇಲೇ ನೀವು ಒಂದು ನೆಗೆಟಿವ್ ಪೊಸಿಷನ್ನ ತೊಗೊತಾ ಹೋಗ್ಬೋದು. ಇದನ್ನ ನಾವು ಇಂಡೆಕ್ಸ್ ಮೇಲೆ ಹೆಡ್ಜಿಂಗ್ ತೊಗೊಳೋದು ಅಂತ ಕರಿತೀವಿ. ಇದನ್ನ ಇಂಡೆಕ್ಸಿಗೆ ಹೆಡ್ಜಿಂಗ್ ತೊಗೊಳೋದು ಅಂತ. ಅಂದರೆ ನಾನು ಆಗಲೇ ತೋರಿಸ್ದಂಗೆ ನಿಫ್ಟಿನಲ್ಲಿ ನೋಡಿ ಒಂದು 50 ಕ್ವಾಂಟಿಟಿ ಇದೆ, ನಿಮಗೆ ಒಂದು ಲಾಟ್ ತಗೋಬೇಕು ಅಂದರೆ 50 ಕ್ವಾಂಟಿಟಿ ಇದೆ. ಈ ರೀತಿ ಮಾಡ್ತಾ ಹೋಗ್ಬೋದು. ಆದರೆ ಅಷ್ಟು ಅಮೌಂಟ್ 10,75,000 ಬೇಕಾಗುತ್ತಲ್ಲ ನೀವು ಹೇಳಿದ ಪ್ರಕಾರ. ಇವಾಗ ನಿಫ್ಟಿ ಬೆಲೆ 21,500 ನಡೀತಾ ಇದೆ. ಇಂಟು 50 ಅಂತಂದರೆ ನನಗೆ 10,75,000 ಬೇಕಾಗುತ್ತಲ್ಲ. ಅಂದರೆ ನೋಡಿ ಇಂಡೆಕ್ಸಲ್ಲಿ ಆ ರೀತಿ ಆಗೋದಿಲ್ಲ. ಇಂಡೆಕ್ಸಲ್ಲಿ ಏನು ಮಾಡ್ತಾರೆ, ಸ್ಟ್ರೈಕ್ ಪ್ರೈಸ್ಗಳಂತ ಬರುತ್ತಲ್ಲ, ಅದೇ ನಿಮ್ಮದು ಸ್ಟಾಕ್ಸಲ್ಲೂ ಕೂಡ ಅದೇ ರೀತಿ ಆಗ್ತಾ ಹೋಗುತ್ತೆ. ಅದೇ ಇದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್. ಇದನ್ನ ನಾನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡಿಬಿಟ್ಟು ನಿಮಗೆ ಹೇಳಿದಿದ್ರೆ ಈಸಿ ಆಗ್ತಾ ಇತ್ತು. ಬಟ್ ನನ್ನ ಈ ವಿಡಿಯೋದ ಉದ್ದೇಶ ನಿಮಗೆ 2 ವಿಚಾರಗಳನ್ನು ತಿಳಿಸೋದಾಗಿದೆ. ಒಂದು, F&Oನಲ್ಲಿ ಹೆಡ್ಜಿಂಗ್ ಮಾಡಕ್ಕೆ ಬರ್ತಿದ್ದೀರಾ ಅಂತಂದರೆ ಒಂದು ನೀವು ಇಂಡಿವಿಜುವಲ್ ಸ್ಟಾಕ್ನ ಅಥವಾ ಸೆಕ್ಟರ್ನ ಹೆಡ್ಜ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಫ್ಯೂಚರ್ಸಲ್ಲಿ ಶಾರ್ಟ್ ಪೊಸಿಷನ್ ತೊಗೊಳೋದು ಒಳ್ಳೆ ನಿರ್ಧಾರ ಆಗಿರುತ್ತೆ. ಆದರೆ ಅದಕ್ಕೆ ಅಷ್ಟೇ ಅಮೌಂಟಿನ ಒಂದು ಲಾಟ್ ಎಷ್ಟಿದೆಯೋ ಅಷ್ಟೇ ಅಮೌಂಟಿಂದು ನಿಮ್ಮ ಪೊಸಿಷನ್ ನಿಮ್ಮ ಪೋರ್ಟ್ಫೋಲಿಯೋ ಇರುವಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನೊಂದು, ಆ ಸಾಧ್ಯತೆ
ಇಲ್ಲದೇ ಇರೋರು ಸುಮಾರು ಜನ ಈಗ ಸೆಕೆಂಡ್ ಕ್ಯಾಟಗರಿಗೆ ಬರ್ತೀವಿ, ನಾವು ಪೋರ್ಟ್ಫೋಲಿಯೋನೇ ಹೆಡ್ಜ್ ಮಾಡ್ತಾ ಹೋಗ್ಬೋದು. ಸೊ ಪೋರ್ಟ್ಫೋಲಿಯೋನೇ ಹೆಡ್ಜ್ ಮಾಡಬೇಕು ಅಂತ ಬಂದಾಗ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋಂಥ ಮಾತೇನು ಅಂತಂದರೆ, ನೀವು ಆಪ್ಷನ್ ಚೈನಿಗೆ ಹೋಗ್ತೀರಾ. ಆಪ್ಷನ್ ಚೈನಲ್ಲಿ ಹೋಗಿ ಒಂದು ಸಿಂಪಲ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಇವತ್ತು ನಾನು ಯಾವುದೇ ಸ್ಟ್ರಾಟಜಿಸ್ನ ಹೇಳ್ತಾ ಇಲ್ಲ, ಯಾಕೆಂದರೆ ಎಕ್ಸಿಕ್ಯೂಟ್ ಮಾಡೋದು ಯಾವ ರೀತಿ ಅನ್ನೋದು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಆಚೆ ಈಚೆ ಆದ್ರೂ ಇಲ್ಲಿ ತುಂಬ ದೊಡ್ಡ ಪರಿಣಾಮನ ಎದುರಿಸಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಾದರೂ ಬಿಗಿನರ್ ಆಗಿ ಬರ್ತಾ ಇದ್ದೀರಾ ಅಂದರೆ ಏನೋ ಒಂದು ಹೊಸ ಕಾನ್ಸೆಪ್ಟ್ ಅನ್ನೋ ಥರ ಕೇಳಿ. ಆಲ್ರೆಡಿ ಮಾರ್ಕೆಟಲ್ಲಿರೋರು ನಿಮಗೆ ಗೊತ್ತಿರುತ್ತೆ ನೀವು ಯಾವ ರೀತಿ ಅಂತ, ನೀವು ಇನ್ನೊಂದ್ಸಲ ರಿವೈಸ್ ಆಗ್ತಾ ಇದೆ ಅಂತ ಅನ್ಕೋಬಹುದು. ಸೊ NSE ನೀವು ವೆಬ್ಸೈಟಿಗೆ ಬಂದರೆ ನೀವು ಇದರಲ್ಲಿ ಆಪ್ಷನ್ಸು ಮತ್ತು ಫ್ಯೂಚರ್ಸ್ದು ಎರಡು ಸಪ್ರೇಟವಾಗಿ ನಿಮಗೆ ಆಪ್ಷನ್ ಚೇಂಜ್ ಸಿಗ್ತಾ ಹೋಗುತ್ತೆ. ಆಪ್ಷನ್ಸ್ ಆದರೆ ನೀವು ಮುಂದಿನ 5 ವರ್ಷದ್ದು ನಿಮಗೆ ಕಾಂಟ್ರಾಕ್ಟ್ಗಳು ಇವಾಗಲೇ ಸಿಗ್ತಾ ಹೋಗುತ್ತೆ. ಇದನ್ನ ನಾನು ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಮಗೆ. ಉದಾಹರಣೆ ಹೇಳೋದಾದರೆ, ಇವಾಗ ನೋಡಿ ಜನವರಿ ಮಂತಲ್ಲಿ ನಡೀತಾ ಇದ್ದೀವಿ 2024ರಲ್ಲಿ. ಜನವರಿ ಮಂತಲ್ಲಿ ವೀಕ್ಲಿ ಪೊಸಿಷನ್ ಇರುತ್ತೆ. ಎವ್ರಿ ಗುರುವಾರ ಅನ್ನೋದು ಒಂದು ಕಾಂಟ್ರಾಕ್ಟ್ನ ಎಕ್ಸ್ಪೈರಿ ಆಗಿರುತ್ತಲ್ವ, ಆ ಪೊಸಿಷನ್ಗಳನ್ನ ನೀವು ತಗೊಂಡು ಹೋಗ್ಬೋದು. ಫೆಬ್ರವರಿ ಮಂತಿಂದು ಪ್ರತಿ ವಾರದ್ದು ನಿಮಗಿದೆ. ಅದೇ ರೀತಿಯಾಗಿ ಮಾರ್ಚಿಂದು ನೋಡಿ ಮಂತ್ಲಿ ಇದು, ಅಂದರೆ ಮಾರ್ಚ್ ಮಂತಿಂದಿದೆ, ವೀಕ್ಲಿದು ಇನ್ನೂ ಎನೇಬಲ್ ಆಗಿರಲ್ಲ, ಫೆಬ್ರವರಿ ಬಂದಮೇಲೆ ಎನೇಬಲ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಎವ್ರಿ ಕ್ವಾರ್ಟರ್ದು ಅಂದರೆ ಜೂನು, ಸೆಪ್ಟೆಂಬರು, ಡಿಸೆಂಬರ್ ಈ ವರ್ಷದ್ದು ಈ ರೀತಿಯಾಗಿ ಆಪ್ಷನ್ ಚೈನಲ್ಲಿ ನಿಮಗೆ ಅವೈಲೇಬಲ್ ಇರ್ತಾ ಹೋಗುತ್ತೆ ಕಾಂಟ್ರಾಕ್ಟ್ಗಳು. ಅದೇ ಮುಂದಿನ ವರ್ಷದಿಂದ ಇನ್ನು 4 ವರ್ಷ ತನಕದ್ದು ಏನಿರುತ್ತೆ ಅಂದರೆ 6 ತಿಂಗಳದ್ದು ಒಂದು ಕಾಂಟ್ರಾಕ್ಟ್ ಇರುತ್ತೆ. ಅಂದರೆ ಜೂನ್ 2025, ಡಿಸೆಂಬರ್ 2025, ಇದೇ ರೀತಿಯಾಗಿ ಅಪ್ ಟು ಡಿಸೆಂಬರ್ 2028 ತನಕ ನಿಮಗೆ ಆಪ್ಷನ್ಸು ಅವೈಲೇಬಲ್ ಇರುತ್ತೆ. ನಾನೀಗ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಇಂಡೆಕ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ನಾವು ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಆಪ್ಷನ್ಸ್. ಫ್ಯೂಚರ್ಸ್ನ ನಾವು ಯೂಸ್ ಮಾಡೋದಿಲ್ಲ. ಆಪ್ಷನ್ಸಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ಒಂದು ಕಾಂಟ್ರಾಕ್ಟ್ ವ್ಯೂನ ತಗೋಬೇಕು ಅಂತಂದರೆ ಎಲ್ಲರೂ ಮಾಡುವಂಥ ಕೆಲಸ ಏನು, ಒಂದು ಪುಟ್ ಪೊಸಿಷನ್ನ ಬೈ ಮಾಡ್ಕೊಳೋದು. ಪುಟ್ ಅಂತಂದರೆ ಏನು, ಇಡೋದು ಅಂತ. ಇಡೋದು ಅಂದರೆ ಏನು, ಇಲ್ಲಿಂದ ಇನ್ನು ಕೆಳಗಡೆ ಹೋಗುತ್ತೆ ಅಂತ ನೀವು ಒಂದು ವ್ಯೂ ತೊಗೊತಾ ಇದ್ದೀರಾ ಅಂತ. ಯಾವಾಗ ನೀವು ಪುಟ್ ಆಪ್ಷನ್ನ ಬೈ ಮಾಡಿದ್ರೆ ನೀವು ಇಡ್ತಾ ಇದ್ದೀರಾ ಏನೋ ಅಂತ, ಅಂದರೆ ಇದಕ್ಕಿಂತ ಕೆಳಗಡೆ ಹೋಗುತ್ತೆ ಮಾರ್ಕೆಟು ಅಂತ ನಿಮ್ಮ ಅಸಂಪ್ಷನ್ಸ್ ಇದೆ ಅಂತ. ಇದನ್ನೇ ಮಾಡಬೇಕಂದ್ರೆ ದಯವಿಟ್ಟು ಇಲ್ಲ, ಯಾವುದು ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಉದಾಹರಣೆಗೆ ಈಗ ಮಾರ್ಚ್ ಬರುತ್ತಲ್ವ, ಫೆಬ್ರವರಿಲಿ ಬಜೆಟ್ ಕೂಡ ಆಗುತ್ತೆ. ಮಾರ್ಚ್ ಅಷ್ಟೊತ್ತಿಗೆ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಆಗ್ಬೋದು ಅಂತ ನಿಮಗೆ ಅನ್ಸುತ್ತೆ ಅಂತ ಅನ್ಕೊಳ್ಳೋಣ. ಇವಾಗ ಏನು 21,571 ಅಡ್ಡ ಮನಿ ಅಂದರೆ 21,500 ಅಂತ ಅನ್ಕೊಳ್ಳೋಣ. 21,600 ಬರುತ್ತೆ, ಬಟ್ 500 ಅಂತ ಅನ್ಕೊಳ್ಳೋಣ. 21,500ಕ್ಕಿಂತ ಕೆಳಗಡೆ ಹೋಗುವಂಥ ಸಾಧ್ಯತೆ ಇದೆ, ಅಥವಾ ಕೆಳಗಡೆ ಉಳಿಯುವಂಥ ಸಾಧ್ಯತೆ ಇದೆ. ಕೆಳಗಡೆ ಉಳಿಯೋದು ಅಂತಂದರೆ ನಿಮಗೆ ಜೋರಾಗಿ ಹೋಗಬೇಕು. ಅದು ಆಪ್ಷನ್ ಸೆಲ್ಲಿಂಗಿಗೂ ಆಪ್ಷನ್ ಬೈಗೂ ಬರುವಂಥ ಡಿಫ್ರೆನ್ಸು. 21,500ಕ್ಕಿಂತ ಕೆಳಗಡೆ ಹೋಗುತ್ತೆ ಮಾರ್ಕೆಟು ಮಾರ್ಚ್ ಅಷ್ಟೊತ್ತಿಗೆ ಅಂತ ನಿಮ್ಮ ವ್ಯೂ ಇದೆ. ಜೋರಾಗಿ ಕೆಳಗಡೆ ಹೋಗುತ್ತೆ, ಒಂದು ಕರೆಕ್ಷನ್ ಆಗುತ್ತೆ ಅಂತ ಒಂದು ವ್ಯೂ ಇದೆ ಅಂದರೆ ಏನು ಮಾಡ್ತಾರೆ, 28 ಮಾರ್ಚ್ ಇರುತ್ತಲ್ಲ ಆ ತಿಂಗಳದ್ದು 21,500 ಪುಟ್ ಆಪ್ಷನ್ನ ನೀವು ಬೈ ಮಾಡ್ತಾ ಹೋಗ್ಬೋದು. ನೋಡಿ, ಎಡಗಡೆ ಇರೋದೆಲ್ಲ ಕಾಲು, ಬಲಗಡೆ ಇರೋದೆಲ್ಲ ಪುಟ್ಟು. ಇದ್ರ ಬಗ್ಗೆ ಬೇಸಿಕ್ ಯಾರಿಗಾರು ಗೊತ್ತಾಗಬೇಕು ಅಂತಂದರೆ ಯಾವ ರೀತಿ ಇದನ್ನ ಓದೋದು ಅಂತ ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ಒಂದು ಪ್ರೀಮಿಯರ್ಲಿ ವಿಡಿಯೋ ಇದೆ, ಅದನ್ನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. 21,500 ಪುಟ್ ಆಪ್ಷನ್ ನೀವು ನೋಡೋದಾದರೆ ಎಷ್ಟಿದೆ ಇವಾಗ, LTP ಲಾಸ್ಟ್ ಟ್ರೇಡೆಡ್ ಪ್ರೈಸು ₹330.90 ನಡೀತಾ ಇದೆ. ಅಂದರೆ ಮಾರ್ಚಲ್ಲಿ ನೀವು 21,000 ಮಾರ್ಚ್ ಮುಗಿಯೋಷ್ಟೊಳಗೆ 21,500ಕ್ಕಿಂತ ಮಾರ್ಕೆಟ್ ಕೆಳಗಡೆ ಜೋರಾಗಿ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟು. ಪುಟ್ ಯಾವುದೇ ಆಪ್ಷನ್ನ ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ, ಕಾಲ್ ಆಪ್ಷನ್ ಆಗಿರ್ಬೋದು, ಪುಟ್ ಆಪ್ಷನ್ ಆಗಿರ್ಬೋದು. ಕಾಲ್ ಆಪ್ಷನ್ ಅಂದರೆ ಜೋರಾಗಿ ಮೇಲೆ ಹೋಗುತ್ತೆ ಅಂತ ಅಸಂಪ್ಷನ್ ಮಾಡ್ಕೊತಾ ಇದ್ದೀರಾ, ಪುಟ್ ಆಪ್ಷನ್ ಬೈ ಮಾಡ್ತಾ ಇದ್ದೀರಾ ಅಂದರೆ ಜೋರಾಗಿ ಕೆಳಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಮಾಡ್ಕೊತಾ ಇದ್ದೀರಾ. ಸೊ ₹330.90 ಭರಿಸಬೇಕಾಗುತ್ತೆ ನೀವು ಒಂದು ಲಾಟ್ ನಿಫ್ಟಿನಲ್ಲಿ ತಗೋಬೇಕು ಅಂತಂದರೆ. ₹330 ನೀವು ತಗೋಬೇಕು ಅಂತಂದರೆ ಒಂದು ಲಾಟಿಗೆ ನಾನು ಆವಾಗಲೇ ಎಷ್ಟು ಹೇಳಿದೆ ನಿಮಗೆ, 50 ಕ್ವಾಂಟಿಟಿ ಬೇಕಾಗುತ್ತೆ ನಿಫ್ಟಿನಲ್ಲಿ. ಸೊ 330 ಇಂಟು ₹330.90 ಇಂಟು 50 ಅಂತಂದರೆ ₹16,545 ನಿಮಗೆ ಬೇಕಾಗ್ತಾ ಹೋಗುತ್ತೆ ಇದರಲ್ಲಿ ಒಂದು ಪೊಸಿಷನ್ ತೊಗೊಳಕ್ಕೆ. ಸೊ 21,500ಕ್ಕೆ ಬರಲೇ ಇಲ್ಲ, ಮಾರ್ಕೆಟ್ ಮೇಲ್ಗಡೆ ಹೋಯಿತು ಅಂತಂದರೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗಿರುತ್ತೆ, ನೀವು ಆಪ್ಷನ್ ಬೈ ಮಾಡಿದಾಗ ನೀವು ಕೊಡುವಂಥ ಪ್ರೀಮಿಯಮೇ ಆಗಿರುತ್ತೆ. ಮ್ಯಾಕ್ಸಿಮಮ್ ನಿಮ್ಮ ವ್ಯೂ ತಪ್ಪಾದರೆ ಎಷ್ಟು ಲಾಸ್ ಮಾಡ್ಕೊತೀರಾ, ಇದರಲ್ಲಿ ₹16,545 ಲಾಸ್ ಮಾಡ್ಕೊತೀರಾ. ಮ್ಯಾಕ್ಸಿಮಮ್ ಲಾಭ ಎಷ್ಟು ಮಾಡ್ಕೊತೀರಾ ಅಂತಂದರೆ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಎಷ್ಟು ಕೆಳಗೆ ಹೋಗುತ್ತೋ 21,500ರಿಂದ ಅಷ್ಟು ನಿಮಗೆ ಲಾಭ ಆಗ್ತಾ ಹೋಗುತ್ತೆ. ಆದರೆ ಸುಮಾರು ಜನ ಆಪ್ಷನ್ ಬೈಯಿಂಗ್ ಮಾಡಬೇಕಾದ್ರೆ ಬರುವಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಏನು ಮಿಸ್ ಮಾಡ್ಕೊತೀರಾ ಅಂತಂದರೆ, ನೀವು ಬಂಡವಾಳನ ಕೊಡ್ತಾ ಇರ್ತೀರಾ ಆಪ್ಷನ್ ಬೈ ಮಾಡಬೇಕಾದ್ರೆ. ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾದ್ರೆ ನಿಮಗೆ ಬಂಡವಾಳ ಅಂತ ಇರೋದಿಲ್ಲ, ನೀವು ತಗೊತಾ ಇರ್ತೀರಾ. ಆದರೆ ಆಪ್ಷನ್ ಬೈಯಿಂಗ್ ಮಾಡಬೇಕಾದ್ರೆ ನೀವು ಬಂಡವಾಳನ ಕೊಡ್ತಾ ಇರ್ತೀರಾ. ಆ ಬಂಡವಾಳನ ನಾವು ಪ್ರೀಮಿಯಂ ಅಂತ ಕರಿತೀವಿ. ಹೌದು, ಅಂದರೆ ಈಗ ನೀವೇನು ₹330.90 ಕೊಟ್ಟು ತಗೊತಾ ಇದ್ದೀರಲ್ಲ, ಇದು ನೀವು ಹಾಕ್ತಾ ಇರುವಂಥ ಬಂಡವಾಳ. 21,500ಕ್ಕಿಂತ ಕೆಳಗಡೆ ಹೋಗುತ್ತೆ ಮಾರ್ಕೆಟು, ಜೋರಾಗಿ ಕೆಳಗಡೆ ಹೋಗುತ್ತೆ ಮಾರ್ಚ್ ಅಷ್ಟೊತ್ತಿಗೆ ಅಂತ. ಯಾಕೆಂದರೆ ಮಾರ್ಚ್ ಸ್ಟ್ರೈಕ್ನ ನಾವು ಚೂಸ್ ಮಾಡಿದ್ದೀವಿ, ಮಾರ್ಚ್ ಎಕ್ಸ್ಪೈರಿದು. ಅದಕ್ಕೆ ನೀವು ತರಬೇಕಾಗಿರುವಂಥ ಬೆಲೆ ಎಷ್ಟು, ₹330.90. ಇದರ ಅರ್ಥ ಏನು ಅಂತಂದರೆ, ನೀವು ಯಾವಾಗಲೇ ಒಂದು ಪುಟ್ ಆಪ್ಷನ್ನ ಬೈ ಮಾಡ್ತಾ ಇದ್ದೀರಾ ಅಂತಂದರೆ ನೀವೇನು ಬಂಡವಾಳ ಕೊಡ್ತಾ ಇದ್ದೀರೋ ಅದನ್ನು ನೀವು ಯಾವ ಸ್ಟ್ರೈಕಲ್ಲಿ ತೊಗೊತಾ ಇದ್ದೀರೋ ಅದರಿಂದ ಕಳಿಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಅಂದರೆ 21,500ರಲ್ಲಿ ನೀವು ಪೊಸಿಷನ್ ತಗೋಬೇಕು ಅಂತ ಹೋಗ್ತಾ ಇದ್ದೀರಾ, ಅದಕ್ಕಿಂತ ಕೆಳಗಡೆ ಜೋರಾಗಿ ಹೋಗುತ್ತೆ ಅಂತ. ಆದರೆ ಅದಕ್ಕೆ ನೀವು ಎಷ್ಟು ಬೆಲೆನ ಕೊಡಬೇಕಾಗುತ್ತೆ, ₹330.90. ಅಂದರೆ ಸ್ಟ್ರೈಕಲ್ಲಿ ನೀವು ₹330.90 ನೀವು ಕಳಿಬೇಕು. ಅಂದರೆ ಎಷ್ಟು ಬಂತು, 21,160
ರೂಪಾಯಿ 10 ಅಂತ ಬಂತು. ಅಂದರೆ ನಿಮ್ಮ ಲಾಭ, ನಿಮ್ಮ ಬಂಡವಾಳ ಹೋದ್ಮೇಲಲ್ವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಇನಿಷಿಯಲ್ ರಾ ಮೆಟೀರಿಯಲ್ ಆಗಿರ್ಬೋದು, ಕೆಲಸಗಾರರಿಗೆ ಇರ್ಬೋದು, ಅಥವಾ ಮಾಡೋ ಜಾಗಕ್ಕೆ ಇರ್ಬೋದು, ಅದಕ್ಕೆ ನೀವು ದುಡ್ಡನ್ನು ಕೊಟ್ಟಿರ್ತೀರ. ಅದೆಲ್ಲ ಹೋದ್ಮೇಲೆ ನಿಮ್ಮ ಬಂಡವಾಳ ಎಲ್ಲ ಹೋದ್ಮೇಲೆ ಉಳಿಯೋದು ನಿಮ್ಮ ಲಾಭ. ಹಾಗಾಗಿ ಇಲ್ಲಿ ನಿಮಗೆ ಲಾಭ ಬರಬೇಕು ಅಂತಂದರೆ ನಿಫ್ಟಿ ಮಾರ್ಚ್ ಒಳಗೆ 21,169ಕ್ಕಿಂತನೂ ಕೆಳಗಡೆನೇ ಹೋಗಿ ಉಳಿದ್ರೆ ಆಗ ನಿಮಗೆ ಲಾಭ ಆಗ್ತಾ ಹೋಗುತ್ತೆ. ಎಷ್ಟು ಕೆಳಗಡೆ ಹೋಗುತ್ತೋ ಅಷ್ಟು ಲಾಭ. ಇದನ್ನು ಈಸಿಯಾಗಿ ಇಲಿಸ್ಟ್ರೇಟ್ ಮಾಡಬೇಕು ಅಂತಂದರೆ ನೀವು ಸೆನ್ಸಿಬಲ್ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಸೆನ್ಸಿಬಲ್ ಯೂಸ್ ಮಾಡ್ಬೋದು, ಅಥವಾ ಆಪ್ಸ್ಟ್ರಾ ಅಂತ ಟೂಲ್ ಇದೆ. ಈ ಥರ ಸುಮಾರು ಟೂಲ್ಗಳಿದೆ. ನೀವು ಝೆರೋದಾ ಅಥವಾ ನೀವು ಏಂಜಲ್ ಒಂದು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಸ್ಟ್ರಾಟಜಿ ಬಿಲ್ಡ್ ಮಾಡೋದು ಕೂಡ ನಿಮಗೆ ಏನಾಗಿರುತ್ತೆ, ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಬೇರೆ ಬ್ರೋಕರ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಲಾಗಿನ್ ಆಗ್ಬಿಟ್ಟು ನೋಡ್ಬೋದು, ಅಥವಾ ನೀವು ಗೂಗಲ್ ಅಕೌಂಟ್ ಮೂಲಕ ಕೂಡ ಲಾಗ್ ಮಾಡ್ಬೋದು. ಆರ್ಡರ್ ಪ್ಲೇಸ್ ಮಾಡೋಕ್ಕಾಗಲ್ಲ, ಬಟ್ ಸ್ಟ್ರಾಟಜಿ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಅಂದರೆ ಜಸ್ಟ್ ನೋಡಲಿಕ್ಕೆ, ಚೆಕ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಬೋದು. ಅದೇ ರೀತಿ ಆಪ್ಸ್ಟ್ರಾ ಅನ್ನೋ ಟೂಲ್ ಕೂಡ ಇದೆ. ಸುಮಾರು ಟೂಲ್ಗಳಿದೆ. ಸ್ಟಾಕ್ ಮಾರ್ಕ್ ಅನ್ನೋ ಟೂಲ್ ಇದೆ. ಬೇಕಾದಷ್ಟು ಟೂಲ್ಗಳಿದೆ. ಈಗ ನಾನು ಸೆನ್ಸಿಬಲಲ್ಲಿ ತೋರಿಸ್ತಾ ಇದ್ದೀನಿ. ಸೆನ್ಸಿಬಲ್ ಹೇಗೆ ಲಾಗಿನ್ ಆಗೋದು, ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ ಅಂದರೆ ಆಲ್ರೆಡಿ ಕೈ ಟ್ಯೂಟರಲ್ಲಿ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಈಗ ನೋಡಿ ನಿಫ್ಟಿ ಅಂತ ಇದೆ. ಇಲ್ಲಿ ಬಿಲ್ಡ್ ಅ ನ್ಯೂ ಕಸ್ಟಮ್ ಸ್ಟ್ರಾಟಜಿ ಅಂತ ನೀವು ಕೊಡಿ. ಇಲ್ಲಿ ಒಳಗಡೆ ಬಂದು ಸ್ಟ್ರಾಟಜಿ ಬಿಲ್ಡರಿಗೆ ಬಂದರೆ ಈ ಆಪ್ಷನ್ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಕೊಟ್ಟರೆ ಇಲ್ಲಿ ನೀವು ಏನು ಚೂಸ್ ಮಾಡಬೇಕು ಅಂದರೆ ನಾನು ಮಾರ್ಚ್ 28 ಮಾರ್ಚ್ ಅಂದರೆ ಇನ್ನೂ 3 ತಿಂಗಳು ಆದಮೇಲೆ ಅಷ್ಟೊಳಗಡೆ ನಿಮಗೆ ಬೀಳುತ್ತೆ ಅಂತ ನೀವು ತೊಗೊತಾ ಇದ್ದೀರಾ. ನೀವು ಎಷ್ಟು ದೂರಕ್ಕೆ ಹೋಗ್ತಿರೋ ಅಷ್ಟು ಬೆಲೆನ ನೀವು ಜಾಸ್ತಿ ತೊಗೋಬೇಕಾಗುತ್ತೆ. ಯಾಕಂದರೆ ನೀವು ಟೈಮ್ ಜಾಸ್ತಿ ಕೇಳ್ತಾ ಇದ್ದೀರಾ. ಟೈಮ್ ಜಾಸ್ತಿ ಕೇಳಿದ್ರೆ ಮಾರ್ಕೆಟಲ್ಲಿ ಏನು ಬೇಕಾದರೂ ಮೂವ್ಮೆಂಟ್ ಆಗ್ಬೋದು. ಅದಕ್ಕೆ ನಿಮಗೆ ಬೆಲೆ ಜಾಸ್ತಿ ಕೇಳ್ತಾ ಹೋಗುತ್ತೆ. ನೀವು ಟೈಮ್ ಕಮ್ಮಿ ಸಾಕು, ಮುಂದಿನ 2 ವಾರದಲ್ಲೇ ಏನೋ ಆಗ್ಬಿಡುತ್ತೆ ಅಂತ ನೀವು ಅಷ್ಟೊಂದು ಸ್ಟ್ರಾಂಗ್ ಬೆಟ್ನ, ಅಷ್ಟೊಂದು ರಿಸ್ಕಿ ಬೆಟ್ನ ತೊಗೊಳಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ನಿಮಗೆ ಪ್ರೀಮಿಯಂ ಕೊಡುವಂಥ ಬೆಲೆ ಕೂಡ ಕಮ್ಮಿ ಇರುತ್ತೆ. ಯಾಕಂದರೆ ನೀವು ಆಲ್ರೆಡಿ ರಿಸ್ಕ್ ತೊಗೊತಾ ಇದ್ದೀರಲ್ವಾ, ಹಾಗಾಗಿ ನಿಮಗೆ ಕಮ್ಮಿ ಕನ್ಸೆಷನಲ್ಲಿ ಕೊಡ್ತಾ ಹೋಗ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ನೀವು ಟೈಮ್ ಜಾಸ್ತಿ ತೊಗೊಂಡಷ್ಟು ನೀವು ಬೆಲೆ ಜಾಸ್ತಿ ಕೊಡಬೇಕಾಗುತ್ತೆ. ಟೈಮ್ ಫ್ರೇಮಲ್ಲಿ ತೊಗೊತಾ ಇದ್ದಾರೆ ಅಂದರೆ ಬೆಲೆ ಕಮ್ಮಿ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಟ್ರೈಕು ಕೂಡ ಅದೇ ರೀತಿಯಾಗಿ ನೀವು ತುಂಬ ಸೇಫ್ ಪೊಸಿಷನ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಅಂದರೆ ಇನ್ ದ ಮನಿ ಅಂತ ಬರ್ತಾ ಹೋಗುತ್ತೆ. ಆಗ ನೀವು ಬೆಲೆನ ಜಾಸ್ತಿ ಕೊಡಬೇಕಾಗುತ್ತೆ. ನೀವು ತುಂಬ ರಿಸ್ಕಿ ಪೊಸಿಷನ್ ತೊಗೊತಾ ಇದ್ದೀರಾ ಅಂದರೆ ಇವಾಗ ಇರೋದಕ್ಕಿಂತ ಇನ್ನೂ ಒಂದು 500 ಪಾಯಿಂಟ್ ಕೆಳಗಡೆ ಹೋಗ್ಬಿಡುತ್ತೆ, 1000 ಪಾಯಿಂಟ್ ಕೆಳಗಡೆ ಹೋಗ್ಬಿಡುತ್ತೆ ಅಂತ ಆ 500 ಪಾಯಿಂಟಿನ ಸ್ಟ್ರೈಕನ್ನು ನೀವು ಕೆಳಗಡೆ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಔಟ್ ಆಫ್ ದ ಮನಿ ಎಲ್ಲ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ರಿಸ್ಕ್ ತೊಗೊತಾ ಇದ್ದೀರಲ್ವಾ, ಹಾಗಾಗಿ ನಿಮಗೆ ಆವಾಗಲೂ ಕೂಡ ಬೆಲೆನ ಕಮ್ಮಿ ಕೊಡ್ತಾ ಹೋಗ್ತಾರೆ. ಇದು ನೀವು ಮರೆಯೋಕ್ಕೆ ಹೋಗಬಾರ್ದು. ಈಗ ನಾನು ತೋರಿಸ್ತಾ ಇರೋದು ಅಟ್ ದ ಮನಿನಲ್ಲೇ ನೀವು ಪೊಸಿಷನ್ ತೊಗೊತಾ ಇದ್ದೀರ ಅಂದರೆ ಏನಾಗುತ್ತೆ ಅಂತ. ಸೊ 28 ಮಾರ್ಚಿಗೆ 21,500 ನಾನು ಬೈ ಮಾಡ್ತೀನಿ. 330 ರೂಪಾಯಿ ನೋಡಿ 90 ಪೈಸೆ ಇಲ್ಲೂ ಕೂಡ ನಡೀತಾ ಇದೆ. ಬೈ ಅಂತ ಕೊಟ್ಟೆ ನೋಡಿ. ಬೈ ಅಂತ ಕೊಟ್ಟರೆ ಇಲ್ಲಿ ಏನು ಬಂತು, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು, ಮ್ಯಾಕ್ಸ್ ಲಾಸ್ ಎಷ್ಟು ಫಂಡ್ ಬೇಕು, ಎಷ್ಟು ನಿಮಗೆ ಬ್ರೇಕ್ ಇವನ್ ಅಂತ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ. ಇವಾಗ ನಾವು ಈಗಷ್ಟೇ ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ. 21,160 ರೂಪಾಯಿ 169ಕ್ಕೆ ಬಂದರೆ ಬ್ರೇಕ್ ಇವನ್ ಅಂತ. ಬ್ರೇಕ್ ಇವನ್ ಅಂದರೆ ಏನು, ನಿಮ್ಮ ಬಂಡವಾಳ ಹೋಗಿ ಲಾಭ ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳೋ ಲೆವೆಲ್ಲು ಬ್ರೇಕ್ ಇವನ್ ಲೆವೆಲ್ ಆಗಿರುತ್ತೆ. ಆದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಅನ್ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಎಷ್ಟು ಮಾರ್ಕೆಟ್ ಕೆಳಗೆ ಹೋಗುತ್ತೋ ಅಷ್ಟು ನಿಮಗೆ ಲಾಭ. ಯಾರಿಗೂ ಕೂಡ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು ಅಂತ. ಆದರೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತಾ ಹೋಗುತ್ತೆ, 16,545 ರೂಪಾಯಿ. ಅದು ನೀವು ಹಾಕಿರುವಂಥ ಬಂಡವಾಳ. ನೀವು ಬಂಡವಾಳ ಹಾಕಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಬಂಡವಾಳ ಹಾಕಿದ್ರೋ ಅಷ್ಟೇ ಲಾಸ್ ಆಗ್ತಾ ಹೋಗುತ್ತೆ. ಆಪ್ಷನ್ ಬೈಯಿಂಗ್ ಅನ್ನೋದು ಈ ರೀತಿ ಆಗಿರುತ್ತೆ. ಆದರೆ ಇಲ್ಲಿ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಅಂತ ಕೂಡ ಇದೆ ನೋಡಿ. ಅಂದರೆ ಎಷ್ಟು ಸಾಧ್ಯತೆ ಇದೆ ಆ ರೀತಿ ಆಗೋಕ್ಕೆ ಅಂದರೆ ಬರೀ 27% ಕಾಣಿಸ್ತಾ ಇದೆ ಇವಾಗ ಸದ್ಯನ ವರ್ತಮಾನ ನೋಡ್ತಾ ಹೋಗೋದಾದರೆ. ಸೊ ಇವಾಗ ನೀವು ನೋಡೋದಾದರೆ ಇಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆ. ಇಲ್ಲಿ ಹೇಗೆ ಓದೋದು, ಇದನ್ನ ಪೇ ಆಫ್ ಗ್ರಾಫ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ಯಾವ ರೀತಿ ಓದೋದು ಅಂತಂದರೆ ಇಲ್ಲಿ ಬ್ಲೂ ಲೈನ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇಲ್ಲಿ ಒಂದು ಕೆಳಗಡೆಯಿಂದ ಮೇಲ್ಗಡೆ ಹೋಗಿದೆಯಲ್ಲ, ಈ ಬ್ಲೂ ಲೈನ್ ಅನ್ನೋದು ನಿಮ್ಮ ಪ್ರಾಫಿಟ್ನ ತೋರಿಸ್ತಾ ಇರುತ್ತೆ. ಅಂದರೆ ನಿಫ್ಟಿ ಈ ಪೊಸಿಷನ್ ಇದ್ದರೆ ಎಷ್ಟು, ಈ ಪೊಸಿಷನ್ ಇದ್ದರೆ ಎಷ್ಟು ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ಗ್ರೀನ್ ಲೈನ್ ಅಂತ ಇದೆಯಲ್ಲ, ಈ ಗ್ರೀನ್ ಲೈನ್ ಅನ್ನೋದು ನಿಮಗೆ ಯಾವಾಗ ಅಂದರೆ ಆ ಎಕ್ಸ್ಪೈರಿ ದಿನ ಅಲ್ಲಿ ಎಕ್ಸ್ಪೈರಿ ಮುಗಿದ್ರೆ ಏನು ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ರೆಡ್ಡೇ ಇದೆ ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕಾಣಿಸ್ತಾ ಇದೆ ನೋಡಿ. ಎಷ್ಟೇ ರೈಟಿಗೆ ಹೋದರೂ ನಿಮಗೆ ಎಕ್ಸ್ಪೈರಿ ಡೇಟ್ ದಿನ ಎಲ್ಲೇ ಇರಲಿ ಮಾರ್ಕೆಟ್ 24,000 ಕಾರು ಬೇರೆ ಕಾರೇ ಹೋಗಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಷ್ಟು ಹೋದರೂ ನಿಮಗೆ ಲಾಸ್ ಆಗೋದೆಷ್ಟು, 16,545 ರೂಪಾಯಿ ನೋಡಿ. ಹಾಗೆ ಇದೆ 16,545, 16,545 ಅಷ್ಟೇ ಇದೆ ಮ್ಯಾಕ್ಸಿಮಮ್ ಲಾಸು. ಎಲ್ಲಿ ತನಕ ನಿಮಗೆ ಲಾಭ ಆಗೋಂಥದ್ದು ಯಾವಾಗ 21,169ಕ್ಕಿಂತ ಕೆಳಗಡೆ ಹೋಗುತ್ತೋ ಮಾರ್ಚ್ ಎಕ್ಸ್ಪೈರಿ ಅಷ್ಟೊತ್ತಿಗೆ, ಆಗ ನಿಮಗೇನಾಗುತ್ತೆ ಅಲ್ಲಿಂದ ಲಾಭ ಆಗುವಂಥದ್ದು ಶುರು ಆಗ್ತಾ ಹೋಗುತ್ತೆ. ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಆಗಿದೆ. ಇದ್ರ ಜೊತೆಗೆ ಥೀಟಾ ವ್ಯಾಲ್ಯೂ ಅಂತ ಕೂಡ ಬರ್ತಾ ಹೋಗುತ್ತೆ. ಬಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಕಾನ್ಸೆಪ್ಟು, ನನ್ನ ಮುಖ್ಯ ಉದ್ದೇಶ, ನೀವು ಯಾರೋ ಒಂದು 21,500ಕ್ಕೆ ಅಂತ ನೀವು ತೊಗೊಂಡ್ಬಿಟ್ಟಿದ್ದೀರಾ, ಮಾರ್ಚ್ ಒಳಗೆ 21,500ಕ್ಕಿಂತ ಕೆಳಗಡೆ ಬಂದುಬಿಟ್ರೆ ನನಗೆ ಲಾಭ ಆಗ್ಬಿಡುತ್ತೆ ಅನ್ನೋ ಅಸಂಪ್ಷನ್ ಇಟ್ಕೊಂಡ್ಬರ್ತಾ ಇದೆ. ಅಂದರೆ ಆ ರೀತಿ ಅಲ್ಲ, ಜೋರಾಗಿ ಹೋಗಬೇಕು. ಜೊತೆಗೆ ನೀವು ಹಾಕಿರುವಂಥ ಬಂಡವಾಳನೂ ದಾಟಿ ಕೆಳಗಡೆ ಹೋಗಬೇಕು ನೀವು ಪುಟ್ ಅಂತ ಮಾಡಬೇಕಾದ್ರೆ. ಹಾಗಾಗಿ ನಾನು ಹೇಳುವಂಥದ್ದು, ಆಪ್ಷನ್ ಬೈಯಿಂಗ್ ಮಾಡೋರು ನೀವು ನಿಮ್ಮ ಬ್ರೇಕ್ ಇವನ್ ಕಂಡು ಹಿಡಿಬೇಕು ಅಂತಂದರೆ ಪುಟ್ ಪೊಸಿಷನ್ನ ತೊಗೊತಾ ಇದ್ದೀರಾ ಅಂದರೆ ನೀವು ಯಾವತ್ತೂ ನೀವು ಸ್ಟ್ರೈಕಿಂದ ಅದನ್ನು ಕಳೀತಾ ಹೋಗಬೇಕು. ಅದೇ ಏನಾದರೂ ಕಾಲ್ ಪೊಸಿಷನ್ ತೊಗೊತಾ ಇದ್ದೀರಾ ಅಂತಂದರೆ ನಿಮ್ಮ ಸ್ಟ್ರೈಕಿಗೆ ಅದನ್ನು ಕೂಡ್ತಾ ಹೋಗಬೇಕು. ಅಂದರೆ ಯಾರೋ ಒಬ್ಬರು ಬುಲ್ಲಿಶ್ ಆಗಿದ್ದಾರೆ ಅಂತ ಅನ್ಕೋಣ, 21,500 ಕಾಲ್ನ ತೊಗೊತಾರೆ, ಅದಕ್ಕೊಂದು 200 ರೂಪಾಯಿ ಅಥವಾ 400 ರೂಪಾಯಿ ಇದೆ ಅಂತ ಅನ್ಕೋಣ. ಅವರಿಗೆ ಲಾಭ ಯಾವಾಗ ಆಗ್ತಾ ಹೋಗುತ್ತೆ, ಮಾರ್ಚ್ ಅಷ್ಟೊತ್ತಿಗೆ 21,500
ಪ್ಲಸ್ ಅವ್ರು ಕೊಡ್ತಿರೋಂಥ ಬಂಡವಾಳ ಅಂದರೆ 400 ರೂಪಾಯಿ, 21,900ಕ್ಕಿಂತ ಮೇಲ್ಗಡೆ ಹೋದರೆ ಮಾತ್ರ ಲಾಭ ಆಗ್ತಾ ಹೋಗುತ್ತೆ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಕಾಲ್ ಆಪ್ಷನ್ನಲ್ಲಿ ನೀವು ಏನಾದ್ರು ಬೈ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಹಾಕಿರುವಂಥ ಬಂಡವಾಳನ ಸ್ಟ್ರೈಕಿಗೆ ಕೂಡಬೇಕು. ಕೂಡಿದಾಗ ಏನು ಮೊತ್ತ ಬರುತ್ತೋ ಅದು ನಿಮ್ಮ ಬ್ರೇಕ್ ಇವನ್, ಅಲ್ಲಿಂದ ಮೇಲೆ ಹೋದರೆ ನಿಮಗೆ ಲಾಭ ಅಂತ ಆಗಿರುತ್ತೆ. ಅದೇ ಪುಟ್ ಆಪ್ಷನಲ್ಲಿ ನೀವೇನು ಸ್ಟ್ರೈಕ್ ಇರುತ್ತೋ ಅದರಲ್ಲಿ ನಿಮ್ಮ ಏನು ಒಂದು ಪ್ರೀಮಿಯಂ ಕೊಡ್ತಾ ಇರ್ತೀರೋ ಅದನ್ನು ಕಳಿಬೇಕು. ಕಳೆದಾಗ ಏನು ಬರುತ್ತೋ ಅದು ಅಲ್ಲಿಂದ ಕೆಳಗಡೆ ಹೋದರೆ ನಿಮ್ಮ ಬ್ರೇಕ್ ಇವನ್ ಆಗಿರುತ್ತೆ. ಇದು ಕಾಮನ್ ಕಾನ್ಸೆಪ್ಟ್ ಇರುವಂಥದ್ದು. ಆದರೆ ಇದು ಆಗುವಂಥ ಸಾಧ್ಯತೆ ಇದೆಯಾ ಹೌದಾ ಅಂತಂದರೆ ನೋಡಿ, ಪ್ರಾಬಬಿಲಿಟಿ ಕಮ್ಮಿ ಇರುತ್ತೆ. ಜೊತೆಗೆ ಇಲ್ಲಿ ಆದರೆ ಮ್ಯಾಕ್ಸಿಮಮ್ ಲಾಸ್ ನಿಮಗೆ ಮೊದಲೇ ಗೊತ್ತಾಗಿರುತ್ತೆ ಎಷ್ಟು ಕಳ್ಕೊತೀರಾ ಅಂತ. ಇನ್ ಕೇಸ್ ಏನಾದ್ರು 21,169ಕ್ಕಿಂತ ಕೆಳಗಡೆ ಹೋಗ್ತಾ ಹೋಯಿತು ಅಂತಂದರೆ ನಿಮ್ಮ ಸ್ಟಾಕ್ ಮಾರ್ಕೆಟ್, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ನಿಮ್ಮ ಬೆಲೆ ಕಮ್ಮಿ ಆಗ್ತಾ ಹೋಗ್ಬೋದು. ಆದರೆ ನೀವು ಇಲ್ಲಿ ತೊಗೊಂಡಿರೋ ಪೊಸಿಷನಿಂದ ನೀವು ಶಾರ್ಟ್ ಪೊಸಿಷನ್ ಅಂದರೆ ನೆಗೆಟಿವ್ ಪೊಸಿಷನ್ ತೊಗೊಂಡಿರೋದ್ರಿಂದ ಇದು ನಿಮಗೆ ಲಾಭ ಮಾಡಿಕೊಟ್ಟು ನಿಮಗೆ ಒಂದು ಕುಷನ್ನ ಕೊಡ್ತಾ ಹೋಗುತ್ತೆ. ಆದರೆ ಇದಿಷ್ಟೇ ಸಾಕಾಗುತ್ತಾ, ಇದಿಷ್ಟು ನನ್ನ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡೋಕ್ಕಾಗುತ್ತಾ ಅಂತಂದರೆ ಅದಕ್ಕೆ ಸುಮಾರು ಫ್ಯಾಕ್ಟರ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹೆಡ್ಜ್ ರೇಷಿಯೋ ಅಂತ ಬರುತ್ತೆ, ಜೊತೆಗೆ ಬೀಟಾ ಫ್ಯಾಕ್ಟರ್ ಅಂತ ಬರ್ತಾ ಹೋಗುತ್ತೆ, ಜೊತೆಗೆ ಇನ್ನೂ ಸುಮಾರು ಥರದ ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ಗಳಿದೆ. ಅದನ್ನು ನಾವು ಮುಂದಿನ ಸರಣಿಗಳಲ್ಲಿ ತಿಳಿಸ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ಪೇ ಆಫ್ ಗ್ರಾಫ್ನ ನೋಡುವಂಥದ್ದು, ಮತ್ತು ಪುಟ್ ಆಪ್ಷನ್ನು ಕಾಲ್ ಆಪ್ಷನ್ನು ಬೈಯಿಂಗ್ ಮಾಡೋರಾದರೆ ನೀವು ನಿಮ್ಮ ಬ್ರೇಕ್ ಇವನ್ನ ಯಾವ ರೀತಿ ಕಂಡುಹಿಡ್ಕೊಳೋದು, ಜೊತೆಗೆ ಮುಖ್ಯವಾಗಿ 2 ಥರ ಇದೆ. ಒಂದು ಇಂಡಿವಿಜುವಲ್ ಆಗಿ ಅಥವಾ ಸೆಕ್ಟರಲ್ಲಿ ನೀವು ಏನು ಮಾಡ್ಬೋದು, ಹೆಡ್ಜಿಂಗ್ನ ಮಾಡ್ಬೋದು, ಜೊತೆಗೆ ಇಡೀ ಪೋರ್ಟ್ಫೋಲಿಯೋನ ಹೆಡ್ಜಿಂಗ್ ಮಾಡ್ಬೋದು. ಪೋರ್ಟ್ಫೋಲಿಯೋನ ಹೆಡ್ಜಿಂಗ್ ಮಾಡಬೇಕು ಅಂದರೆ ನೀವು ಆಪ್ಷನ್ಸ್ ಯೂಸ್ ಮಾಡಬೇಕಾಗುತ್ತೆ, ಜೊತೆಗೆ ನಿಫ್ಟಿನಲ್ಲಿ ನೀವು ಆ ಒಂದು ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಪೊಸಿಷನ್ನ ತಗೋಬೇಕಾಗುತ್ತೆ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.